ನಮಸ್ಕಾರ ವೀಕ್ಷಕರೇ, ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಒಂದು ಕಾಲದಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಜ್ಯೋತಿಷ್ಯ, ವಿಶೇಷ ಪೂಜೆಗಳು ಮತ್ತು ಮಠಾಧೀಶರ ಸಲಹೆಗಳು ಅಧಿಕಾರದ ಕಾರಿಡಾರ್ಗಳಲ್ಲಿ ಸಾಕಷ್ಟು ಪ್ರಭಾವ ಬೀರಿದ್ವು. ಆದರೆ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ ರಾಜಕೀಯ ನಿರ್ಧಾರಗಳನ್ನು, ಧಾರ್ಮಿಕ ಆಚರಣೆಗಳು ಮತ್ತು ಜ್ಯೋತಿಷ್ಯದಿಂದ ಸಾಧ್ಯವಾದಷ್ಟು ದೂರ ಇಡುವ ಪ್ರಯತ್ನ ನಡೆದಿತ್ತು. ಆದರೆ ಈ ಪರಿಸ್ಥಿತಿ ಈಗ ಬದಲಾಗುವ ಲಕ್ಷಣ ಕಾಣಿಸ್ತಿದೆ. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸುತ್ತಿರೋದು ಪಕ್ಕ ಆಗ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಭಕ್ತಿ, ಮಠಗಳು, ಸ್ವಾಮೀಜಿಗಳು ಮತ್ತು ಜ್ಯೋತಿಷ್ಯದ ಪ್ರಭಾವ ಹೆಚ್ಚಾಗಬಹುದೇ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪಯಣವನ್ನು ಗಮನಿಸಿದ್ರೆ ಅವರ ವೈಯಕ್ತಿಕ ಜೀವನದಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ವಿಶೇಷ ಸ್ಥಾನವಿದೆ. ದೇವಸ್ಥಾನಗಳು, ಮಠಗಳು, ಸ್ವಾಮೀಜಿಗಳು ಮತ್ತು ದೈವದ ಆಶೀರ್ವಾದದ ಮೇಲೆ ಅವರಿಟ್ಟಿರುವ ವಿಶ್ವಾಸವನ್ನು ಅವರೆಂದಿಗೂ ಮುಚ್ಚಿಟ್ಟಿರಲಿಲ್ಲ. ಚುನಾವಣೆ ಇರಲಿ, ರಾಜಕೀಯ ಸಂಕಷ್ಟ ಇರಲಿ ಅಥವಾ ಅಧಿಕಾರದ ಮಹತ್ವ ಘಟ್ಟವಾಗಿರಲಿ, ದೇವರ ಆಶೀರ್ವಾದ ಪಡೆಯುವುದು ಅವರು ತಮ್ಮ ರಾಜಕೀಯ ಜೀವನದ ಅವಿಭಾಜ್ಯ ಅಂಗ ಅಂತಾನೆ ನೋಡ್ತಿದ್ದಾರೆ. ಈ ಬಾರಿಯ ರಾಜಕೀಯ ದಾಳಗಳ ಹಿಂದೆ ದೆಹಲಿ ಹೈಕಮಾಂಡ್ಗಳ ತಂತ್ರಗಳಿಗಿಂತ ಹೆಚ್ಚಾಗಿ ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನವರ ಗದ್ದುಗೆಯ ದೈವಿ ಮಾರ್ಗದರ್ಶನ ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ತುಮಕೂರಿನ ನೊಣವಿನಕೆರೆಯಲ್ಲಿರುವ 500 ವರ್ಷಗಳ ಹಳೆಯ ಕಾಡಸಿದ್ದೇಶ್ವರ ಮಠದ ನೊಣವಿನಕೆರೆ ಅಜ್ಜಯ್ಯನವರ ಮೇಲೆ ಅತಿಯಾದ ಭಕ್ತಿ ಇದೆ. ಮಠದ ಮೇಲಿನ ತನ್ನ ನಂಬಿಕೆಯನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಡಿ.ಕೆ.ಶಿ ಯಾವುದೇ ದೊಡ್ಡ ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಅಜ್ಜಯ್ಯನ ಆಶೀರ್ವಾದ ಪಡೆಯೋದನ್ನು ಮರೆಯೋದಿಲ್ಲ. ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ. ನನ್ನೆಲ್ಲ ಶುಭ ಗಳಿಗೆಗಳಲ್ಲೂ ಬರ್ತೀನಿ, ಕಷ್ಟದಲ್ಲೂ ಬರ್ತೀನಿ, ಸುಖದಲ್ಲೂ ಬರ್ತೀನಿ. ಇದು ನಮ್ಮ ಮಠ. ಗೊತ್ತಿರುವಂತ ವಿಚಾರ ವಸ್ತೇನಿಲ್ಲ. ಸದ್ಯದ ರಾಜಕೀಯ ವಲಯದ ಗುಸುಗುಸುಗಳ ಪ್ರಕಾರ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೆ ಮೌನವಾಗಿರಬೇಕು ಎಂಬ ಸಂದೇಶ ಅಜ್ಜಯ್ಯನವರಿಂದ ಬಂದಿದೆ ಅಂತ ಹೇಳಲಾಗ್ತಿದೆ. ರಾಜಕೀಯದ ಚದುರಂಗದಾಟದಲ್ಲಿ ಈ ದೈವಿ ನಂಬಿಕೆಗಳು ಡಿ.ಕೆ.ಶಿ ಅವರ ಮುಂದಿನ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ ಎಂಬುದೇ ಈಗಿರುವಂತಹ ಕುತೂಹಲ. ಹೆಚ್ಚೇಕೆ ಸಿದ್ದರಾಮಯ್ಯ ಅವರು ಅಧಿಕಾರ ತ್ಯಜಿಸಿದ ಬಳಿಕ ತಾಂತ್ರಿಕವಾಗಿ ನಡೆದ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನಾಗುವ ಮುನ್ನವೂ ಅಜ್ಜಯ್ಯನನ್ನೇ ಭಕ್ತಿಯಿಂದ ಪ್ರೀತಿಸಿಕೊಂಡಿದ್ರು. ಸಿಎಲ್ಪಿ ನಾಯಕನಾಗಿ ಅಧಿಕಾರ ಘೋಷಣೆಯಾದ ಬಳಿಕ ಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆ ಮಂಡನೆ ಮಾಡಲು ಲೋಕಭವನಕ್ಕೆ ತೆರಳಿದ ಬಳಿಕವೂ ನೊಣವಿನಕೆರೆಗೆ ತೆರಳಿ ಪೂಜೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಷ್ಟಾಗೂ ಈ ನೊಣವಿನಕೆರೆ ಅಜ್ಜಯ್ಯ ಅಂದ್ರೆ ಯಾರು? ಡಿ.ಕೆ.ಶಿ ಪಾಲಿಗೆ ಈ ಮಠ ಯಾಕಿಷ್ಟು ಇಂಪಾರ್ಟೆಂಟ್? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನೊಣವಿನಕೆರೆ ಅಜ್ಜಯ್ಯನವರ 500 ವರ್ಷಗಳ ಪವಾಡದ ಇತಿಹಾಸ ಮತ್ತು ಡಿ.ಕೆ.ಶಿ ಸಿಎಂ ಆಗೋ ಹಿಂದಿರೋ ಆ ದೈವಿ ರಹಸ್ಯದ ಕಂಪ್ಲೀಟ್ ಸ್ಟೋರಿ ಹೇಳ್ತೀವಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಡಿ.ಕೆ. ಶಿವಕುಮಾರ್ ಅವರು ಕೇವಲ ರಾಜಕಾರಣಿ ಅಲ್ಲ, ತೀವ್ರ ಧಾರ್ಮಿಕ ನಂಬಿಕೆಯುಳ್ಳುವಂಥ ವ್ಯಕ್ತಿ. ಅವರ ಪ್ರತಿ ಮಹತ್ವದ ನಿರ್ಧಾರದ ಮೇಲೆ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ. ಚುನಾವಣೆ, ಅಧಿಕಾರ ಗ್ರಹಣ ಅಥವಾ ಯಾವುದೇ ಸಂಕಷ್ಟದ ಸಂದರ್ಭದಲ್ಲಿ ಅವರು ಮೊದಲು ಆಶ್ರಯಿಸೋದು ಈ ಮಠವನ್ನೇ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಡಿ.ಕೆ.ಶಿ ಅವರ ಪಾಲಿಗೆ ಈ ಮಠ ಕೇವಲ ಧಾರ್ಮಿಕ ಕೇಂದ್ರ ಅಲ್ಲ, ಅದು ಅವರ ರಾಜಕೀಯದ ಪವರ್ ಸೆಂಟರ್. ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಗಳ ಕುರಿತು ಭಕ್ತ ವಲಯದಲ್ಲಿ ಅಪಾರ ಗೌರವವಿದೆ. ಅವರು ನುಡಿದ ನುಡಿ ಸುಳ್ಳಾಗೋದಿಲ್ಲ ಎಂಬ ನಂಬಿಕೆ ಕೂಡ ಆಳವಾಗಿದೆ. ಇತ್ತೀಚೆಗೆ ರಾಜಕೀಯದಲ್ಲಿ ತೀವ್ರ ಗೊಂದಲವಿದ್ದಾಗ ಸ್ವಾಮೀಜಿಗಳು ಡಿ.ಕೆ.ಶಿ ಸಿಎಂ ಆಗೋದು ಪಕ್ಕಾ ಅಂತ ಭವಿಷ್ಯ ನುಡಿದಿದ್ರು. ಅವರ ವಾಕ್ಸಿದ್ಧಿ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನೊಣವಿನಕೆರೆ ಮಠದ ಇತಿಹಾಸವು ಕೇವಲ ನಂಬಿಕೆಯಲ್ಲ, ಅದೊಂದು ಶಕ್ತಿಯ ಸಂಕೇತ. 500 ವರ್ಷಗಳ ಹಿಂದೆ ಕಾಡಸಿದ್ದೇಶ್ವರ ಸ್ವಾಮಿಗಳು ನೆಲೆಸಿದ ಈ ಪುಣ್ಯ ಭೂಮಿ ರಾಜ ಮಹಾರಾಜರಿಂದಲೂ ಪೂಜಿಸಲ್ಪಟ್ಟಿದೆ. ಅರಸ ಮುದಿಯಪ್ಪ ನಾಯಕನ ಕ್ಷಮೆಯಾಚನೆಯ ಕತೆ ಮತ್ತು ಶ್ರೀಗಳು ಸುವರ್ಣ ಪಲ್ಲಕ್ಕಿಯಲ್ಲಿ ಅದೃಶ್ಯರಾದ ಪವಾಡವು ಮಠದ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇಂತಹ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳಂತಹ ಮಠದ ಮೇಲೆ ಡಿ.ಕೆ.ಶಿ ಅಚಲವಾದ ನಂಬಿಕೆ ಇಟ್ಟಿದ್ದಾರೆ. ಅವರ ವ್ಯಕ್ತಿತ್ವದ ಮತ್ತೊಂದು ಮಗ್ಗುಲನ್ನು ಕೂಡ ಇದು ಪರಿಚಯಿಸುತ್ತೆ. ಉತ್ತಮ ರಾಜ, ಪ್ರತ್ಯಕ್ಷ ದೇವತಾ ಎಂಬ ಅಜ್ಜಯ್ಯನವರ ಮಾತನ್ನು ಡಿ.ಕೆ.ಶಿ ಪಾಲಿಸ್ತಾರ. ಅಧಿಕಾರ ಸಿಕ್ಕಾಗ
ಮದವೇರದೆ ಧರ್ಮದ ಹಾದಿಯಲ್ಲಿ ನಡೆದು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವರ್ತಾರ. ಇದು ಈಗ ಸಾರ್ವಜನಿಕರ ಮುಂದಿರುವಂತಹ ಪ್ರಶ್ನೆ. ಅಜ್ಜಯ್ಯನವರ ಆಶೀರ್ವಾದ ಬಲದಿಂದ ಸಿಎಂ ಗದ್ದುಗೆಯತ್ತ ದಾಪುಗಾಲು ಹಾಕ್ತಿರುವ ಡಿಕೆಶಿ ಮುಂದೆ ಯಾವ ರೀತಿ ಆಡಳಿತ ನೀಡಲಿಕ್ಕಿದ್ದಾರೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಸ್ವಾಮೀಜಿಗಳ ಮಾರ್ಗದರ್ಶನ ಡಿಕೆಶಿ ಅವರ ರಾಜಕೀಯ ಜೀವನದ ಅನಿವಾರ್ಯ ಭಾಗ. ಈಗ ಸಿಕ್ಕಿರುವ ಈ ಮೌನ ವ್ರತದ ಸಲಹೆಯು ಅವರು ಅಧಿಕಾರದ ಮೆಟ್ಟಿಲೇರುವ ಹಾದಿಯಲ್ಲಿ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂಬುದು ಕುತೂಹಲಕರದ ವಿಷಯ. ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಡಿಕೆಶಿ ಅವರ ಮೌನವೇ ದೊಡ್ಡ ಸದ್ದು ಮಾಡ್ತಾ ಇದೆ. ಕೆಲ ವರ್ಷಗಳ ಹಿಂದೆ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂತಹ ಪೂಜೆ ಪುನಸ್ಕಾರಗಳ ಬಗ್ಗೆ ಎಲ್ರಿಗೂ ಅರಿವಿದೆ. ಯಡಿಯೂರಪ್ಪನವರು ಅಧಿಕಾರ ಉಳಿಸುವ ಸಂದರ್ಭದಲ್ಲಿ ಹಳದಿ ಹಚ್ಚಿದ ನಿಂಬೆಕಾಯಿ ಅಲ್ಲಿಗೆ ಸುಳಿದದ್ದು ಇನ್ನೂ ಜನಮಾನಸದಲ್ಲಿದೆ. ಒಂದು ಹಂತದಲ್ಲಿ ವಿಧಾನಸಭೆಯ ಒಂದು ಬಾಗಿಲನ್ನು ಮುಚ್ಚಿ ವಿರೋಧ ಪಕ್ಷದ ನಾಯಕರು ಇನ್ನೊಂದು ಬಾಗಿಲಿನಂತೆ ಪ್ರವೇಶಿಸುವಂತೆ ಮಾಡಿ ಅಲ್ಲಿ ಸೃಷ್ಟಿಯಾದಂಥ ಗೊಂದಲ, ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರು ಇದನ್ನು ಪ್ರತಿಭಟಿಸಿದ್ದು ಇದು ಇನ್ನು ನೆನಪಿನ ಪಟಲದಲ್ಲಿದೆ. ಆದರೆ ಈ ಬಾರಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರ ಭಕ್ತಿ, ದೇವರ ಮೇಲಿನ ಪ್ರೀತಿಗೆ ಯಾರಿಗೂ ವಿರೋಧ ಇಲ್ಲ. ಆದರೆ ಜ್ಯೋತಿಷಿಗಳೆಂದು ಹೇಳಿ ವ್ಯವಹಾರಗಳನ್ನು ನಡೆಸುವ ಅನೇಕರಿಗೆ ವಿಧಾನಸೌಧ ಎಂಬ ಶಕ್ತಿಪೀಠಕ್ಕೆ ಎಂಟ್ರಿ ಕೊಡದಿರುವಂತೆ ಮಾಡ್ತಾರಾ ಡಿಕೆಶಿ ಅನ್ನೋದು ಈಗಿರುವ ಪ್ರಶ್ನೆ. ಒಟ್ನಲ್ಲಿ ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದದಲ್ಲಿ DK ಶಿವಕುಮಾರ್ ಸಮರ್ಥ ಮುಖ್ಯಮಂತ್ರಿ ಆಗ್ತಾರಾ? ಇದೇ ಈಗ ಜನರಲ್ಲಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.